ಓಂ ಶಾಂತಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ನಮ್ಮ ಭಾರತೀಯ ಸಂಸ್ಕೃತಿಯ ಹಬ್ಬಗಳ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ದೇಶ ಸಂಸ್ಕೃತಿಯ ನಾಡು. ಭಾರತ ದೇಶ ಶಿಲ್ಪಕಲೆಯ ನಾಡು. ಭಾರತ ದೇಶ ಹಬ್ಬಗಳಿಗೆ ತವರೂರು. ಭಾರತದಲ್ಲಿ ಆಚರಣೆ ಮಾಡುವಷ್ಟು ಹಬ್ಬಗಳನ್ನು ಬೇರೆ ಯಾವ ದೇಶದಲ್ಲಿಯೂ ಆಚರಣೆ ಮಾಡೋದಿಲ್ಲ. ಪ್ರತಿಯೊಂದು ಹಬ್ಬದಲ್ಲಿಯೂ ಒಂದೊಂದು ಆಧ್ಯಾತ್ಮಿಕ ರಹಸ್ಯ ಇದೆ. ಪ್ರತಿಯೊಂದು ಹಬ್ಬವೂ ಒಂದು ಮೌಲ್ಯವನ್ನು ಸಮಾಜದಲ್ಲಿ ಬಿತ್ತರಿಸುತ್ತದೆ. ಪ್ರತಿಯೊಂದು ಹಬ್ಬವೂ ನಮ್ಮಲ್ಲಿ ಸ್ವಯಂವನ್ನು ಪರಿಶೀಲನೆ ಮಾಡಿಕೊಂಡು ಪರಿವರ್ತನೆಯಾಗಿ ಪರಿವರ್ಧನೆಯ ಪಥದಲ್ಲಿ ಸಾಗಲಿಕ್ಕೆ ಸಹಯೋಗಿಯಾಗಿದೆ. ಭಾರತ ದೇಶದಲ್ಲಿ ಆಚರಣೆ ಮಾಡುವಷ್ಟು ಹಬ್ಬಗಳು ಬೇರೆ ಯಾವ ದೇಶದಲ್ಲಿಯೂ ಆಚರಣೆ ಮಾಡೋದಿಲ್ಲ. ನೀವು ನೋಡಿ, ಭಾರತ ದೇಶದ ಕ್ಯಾಲೆಂಡರನ್ನು ಇಟ್ಕೊಂಡು ನೋಡಿ, ಯಾವ ದಿನ ಹಬ್ಬ ಇಲ್ಲ, ನಿಮಗೆ ಅಂತಹ ದಿನಗಳೇ ಸಿಗೋದಿಲ್ಲ. ಯಾಕಂದರೆ ಜಾತ್ರೆ, ಅಮಾವಾಸ್ಯೆ, ಹುಣ್ಣಿಮೆ, ಸಂಕಷ್ಟಿ, ಚತುರ್ಥಿ, ನವರಾತ್ರಿ, ಶಿವರಾತ್ರಿ, ಇನ್ನು ಶ್ರಾವಣ ಮಾಸ ಬಂತಂದರೆ ಹಬ್ಬಗಳ ಸರಮಾಲೆಯೇ ಶುರು ಆಗಿಬಿಡ್ತದೆ. ಶ್ರಾವಣ ಮಾಸವನ್ನು ಮಲಮಾಸ, ವಿಷ ನಿವಾರಕ ಪರ್ವ ಅಂತ ಕರಿತೀವಿ. ಶ್ರಾವಣ ಅಂದರೆ ಅರ್ಥ ಶ್ರವಣ, ಕಿವಿಗೆ ಇಂಪು ಕೊಡುವ ಸುಜ್ಞಾನದ ವಿಚಾರಗಳನ್ನು ಜೀವನದಲ್ಲಿ ಆಲಿಸಿ ಧಾರಣೆ ಮಾಡಿಕೊಂಡು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ಸ್ವಯಂವನ್ನು ಶ್ರೇಷ್ಠತೆಯ ಕಡೆಗೆ ಕರ್ಕೊಂಡು ಹೋಗುವಂಥದ್ದೇ ಶ್ರಾವಣ ಮಾಸ. ಇನ್ನು ಇದಕ್ಕೆ ಮಲಮಾಸ ಅಂತ ಯಾಕೆ ಹೇಳ್ತಾರಪ್ಪ ಅಂತಂದರೆ, ಮಲಕ್ಕೆ ಸಮಾನವಾದಂತಹ ಕೆಟ್ಟ ಗುಣಗಳನ್ನು ನಮ್ಮ ಜೀವನದಿಂದ ದೂರ ಮಾಡಿಕೊಳ್ಳಿಕ್ಕೋಸ್ಕರ ಇರುವಂತಹ ಸಮಯ, ಸ್ವಯಂನ ಪುರುಷಾರ್ಥಕ್ಕೋಸ್ಕರ ಇರುವಂತಹ ಸಮಯ, ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೋಸ್ಕರ ಇರುವಂತಹ ಸಮಯ. ವಿಷ ನಿವಾರಕ ಪರ್ವ ಅಂದರೆ ಅರ್ಥ ವಿಷಕ್ಕೆ ಸಮಾನವಾಗಿರುವಂತಹ ವಿಕಾರಿ ಗುಣಗಳು ಏನಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ ಈರ್ಷೆ, ದ್ವೇಷ, ಅಸೂಯೆ, ಇಂತಹ ಬೇಡದೇ ಇರುವಂತಹ ವಿಕಾರಿ ಗುಣಗಳನ್ನು ದೂರ ಮಾಡಿಕೊಂಡು ಒಳ್ಳೆಯ ಶ್ರೇಷ್ಠ ಗುಣಗಳನ್ನು, ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಿಕ್ಕೆ ಸಹಯೋಗಿಯಾಗಿರುವಂತಹ ಹಬ್ಬ ಇರುವ ಕಾರಣ ಇದಕ್ಕೆ ವಿಷ ನಿವಾರಕ ಪರ್ವ ಅಂದರೆ ಒಳಗಿರುವಂತಹ ವಿಕಾರ ಎನ್ನುವ ವಿಷವನ್ನು ನಿವಾರಕ ಅಂದರೆ ದೂರ ಮಾಡುವಂತಹ ಒಂದು ಹಬ್ಬಕ್ಕೆ ವಿಷ ನಿವಾರಕ ಪರ್ವ ಅಂತ ಹೇಳ್ತಾರೆ. ನೋಡಿ, ರಕ್ಷಾ ಬಂಧನ, ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬ ಅಂದ್ರೇ ರಕ್ಷಾ ಬಂಧನ. ಎರಡು ಶಬ್ದ ಇದೆ ಇಲ್ಲಿ, ಒಂದು ರಕ್ಷಾ, ಇನ್ನೊಂದು ಬಂಧನ. ರಕ್ಷಾ ಅಂದರೆ ರಕ್ಷಣೆ. ರಕ್ಷಣೆ ಎಲ್ಲರಿಗೂ ಬೇಕಲ್ವಾ? ಯಾರಿಗೆ ಬೇಡ ರಕ್ಷಣೆ? ಪ್ರತಿಯೊಬ್ಬರೂ ರಕ್ಷಣೆಯಲ್ಲಿರ್ಬೇಕಂತ ಬಯಸ್ತಾರೆ. ಮನೆಯಲ್ಲಿ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿದಾಗ ರಕ್ಷಣೆ ಬೇಕಂತ ಹೇಳಿ ಸುತ್ತ ಏನು ಮಾಡ್ತೀವಿ, ಲಕ್ಷ್ಮಣ ರೇಖಾವನ್ನು ಕೊರಿತೀವಲ್ವ. ಇರುವೆಗೆ ಯಾರು ಫೋನ್ ಮಾಡಿ ಹೇಳಿದರು ಇಲ್ಲಿ ಸಿಹಿ ಇದೆ ಬಾ ಅಂತ ಹೇಳಿ? ಅಂದರೆ ಅರ್ಥ ಅದಕ್ಕೆ ಸಿಹಿ ತಿಂಡಿ ತಿನಿಸಿಗೆ ರಕ್ಷಣೆ ಬೇಕಂತ ರಕ್ಷಣೆ ಮಾಡ್ತೀವಿ. ಬಹಳ ಒಡವೆಗಳಿದ್ದರೆ, ಹಣ ಇದ್ದರೆ ಅದಕ್ಕೆ ರಕ್ಷಣೆ ಬೇಕಂತ ಅಲ್ಲಲ್ಲೇ ಮನೆಯಲ್ಲಿ ಎಲ್ಲೆಲ್ಲೋ ಇಡೋದಿಲ್ಲ, ಲಾಕರಲ್ಲಿ ಇಡ್ತೀವಿ, ಬ್ಯಾಂಕಿನಲ್ಲಿ ಇಡ್ತೀವಿ. ಅದು ಸ್ಥೂಲವಾಗಿ ಹಣಕ್ಕೆ ರಕ್ಷಣೆ ಬೇಕಂತ ಹೇಳಿ ಆ ಒಂದು ವ್ಯವಸ್ಥೆಗಳನ್ನು ಮಾಡ್ತೀವಿ. ರಕ್ಷಣೆ ಎಲ್ರಿಗೂ ಬೇಕು. ರಾಜ ತನ್ನ ರಕ್ಷಣೆಗೋಸ್ಕರನೇ, ತನ್ನ ಪ್ರಜೆಗಳ ರಕ್ಷಣೆಗೆ, ತನ್ನ ಪರಿವಾರದ ರಕ್ಷಣೆಗೋಸ್ಕರ ದೊಡ್ಡ ಕೋಟೆಯನ್ನೇ ಕಟ್ಕೊಂಡಿದ್ರು. ಮನೆಗೆ ರಕ್ಷಣೆ ಬೇಕಂತ ಹೇಳಿ ಕಾಂಪೌಂಡ್ ಕಟ್ಟಿಸ್ತೀವಿ, ಗೇಟ್ ಹಾಕ್ತೀವಿ, ಎರಡೆರಡು ಡೋರ್ ಲಾಕ್ ಮಾಡ್ತೀವಿ ರಕ್ಷಣೆ ಬೇಕಂತ ಹೇಳಿ. ಇನ್ನು ಹೊಲಕ್ಕೆ ರಕ್ಷಣೆ ಬೇಕಂತ 4 ಕಡೆ ತಂತಿ ಬೇಲಿಯನ್ನು ಹಾಕಿ ರಕ್ಷಣೆ ಮಾಡ್ತಾರೆ. ಇದು ಸ್ಥೂಲವಾಗಿರುವಂತಹ ರಕ್ಷಣೆ. ಇಂದಿರಾ ಗಾಂಧಿಯವರು ರಕ್ಷಣೆ ಬೇಕಂತ ಕಬ್ಬಿಣದ ಕವಚವನ್ನೇ ಹಾಕ್ಕೊಂಡು ಅಡ್ಡಾಡ್ತಾ ಇದ್ರು. ರಕ್ಷಣೆ ಪ್ರತಿಯೊಬ್ಬರಿಗೂ ಬೇಕಲ್ವಾ? ಇನ್ನೊಂದು ಶಬ್ದ ಬಂಧನ. ಬಂಧನ ಯಾರಿಗೂ ಇಷ್ಟಪಡಂಗಿಲ್ಲ. ನೋಡಿ, ಒಬ್ಬ ವ್ಯಕ್ತಿ ತಪ್ಪು ಕೆಲಸ ಮಾಡಿ ಜೈಲಿನಲ್ಲಿ ಇದ್ದಾನಂದರೆ ಆ ವ್ಯಕ್ತಿಗೆ ಜೈಲು ಬಂಧನ, ಪಕ್ಷಿಗೆ ಪಂಜರ ಬಂಧನ ಅಲ್ವಾ? ಬಂಧನ ಯಾರಿಗೂ ಇಷ್ಟ ಆಗೋದಿಲ್ಲ. ಯಾವುದು ಬಂಧನ ನಮ್ಮ ಜೀವನದಲ್ಲಿ ಅಂದರೆ, ಮಾಡಬೇಕು ಅಂತ ಇಷ್ಟ ಇದೆ, ಬಯಸ್ತಾ ಇದ್ದೀವಿ, ಆದರೆ ನಮ್ಮಿಂದ ಆ ಕೆಲಸಗಳನ್ನು ಮಾಡಲಿಕ್ಕಾಗ್ತಾ ಇಲ್ಲ ಅಂದರೆ ಅದು ಬಂಧನ. ಕೆಲವರಿಗೆ ಶರೀರವೇ ಬಂಧನ.
ಕೆಲವರು ಪತ್ರ ಬರೀತಾರೆ, ನಮ್ಮ ಸಾವಿಗೆ ನಾವೇ ಕಾರಣ ಆಗಿದ್ದೀವಿ, ನನ್ನ ಸಾವಿಗೆ ನಾನೇ ಕಾರಣ. ಯಾಕೆಂದರೆ ಅವ್ರಿಗೆ ಶರೀರನೇ ಬಂಧನ. ಶರೀರದ ಅನಾರೋಗ್ಯ ಇರುವ ಕಾರಣ, ಹೆಚ್ಚು ಕಡಿಮೆ ಇರುವ ಕಾರಣ, ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು, ಪರಿಸ್ಥಿತಿಗಳನ್ನು ಎದುರಿಸ್ಲಿಕ್ಕೆ ಆಗದೇ ಇರುವ ಕಾರಣ ಅವರಿಗೆ ಅದು ಬಂಧನ. ಇಲ್ಲಿ ಎರಡು ಒಟ್ಟಿಗೆ ಇದೆಯಲ್ಲ, ಇದರ ಅರ್ಥ ಏನಪ್ಪ ಅಂತಂತಂದರೆ, ಇದು ಬಂಧನ ನಮ್ಮ ಸುರಕ್ಷತೆಗೋಸ್ಕರ ಇರುವಂತಹ ಬಂಧನ, ನಮ್ಮ ರಕ್ಷಣೆಗೋಸ್ಕರ ಇರುವಂತಹ ಬಂಧನ, ರಕ್ಷಾ ಬಂಧನ. ಹಾಗಾದರೆ ರಕ್ಷಣೆ ಯಾರಿಗೆ ಬೇಕು? ರಕ್ಷಣೆ ಕೊಡುವವರು ಯಾರು? ಯಾವುದರಿಂದ ರಕ್ಷಣೆ ಬೇಕು? ರಕ್ಷಣೆ ಬೇಕಾಗಿರುವಂಥದ್ದು ಈ ಶರೀರಕ್ಕೇನೋ ನಾವು ಸ್ಥೂಲವಾಗಿ ರಕ್ಷಣೆ ಬೇಕಂತ ಹೇಳಿ ತಲೆಗೆ ಹೆಲ್ಮೆಟ್ ಹಾಕ್ಕೊಳ್ತೀವಿ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ತೀವಿ, ಬಿಸಿಲಿನಿಂದ ರಕ್ಷಣೆ ಬೇಕಂತ. ಚಳಿ ಬಂತಂದರೆ ಬೆಚ್ಚನೆ ಉಡುಪುಗಳನ್ನು ಹಾಕ್ಕೊಳ್ತೀವಿ, ತಂಪಿನಿಂದ ರಕ್ಷಣೆ ಬೇಕಂತ ಹೇಳಿ. ಕಾಲಿಗೆ ಪಾದರಕ್ಷೆಗಳನ್ನು ಹಾಕ್ಕೊಳ್ತೀವಿ, ಪಾದರಕ್ಷೆಯನ್ನು ಯೂಸ್ ಮಾಡ್ತೀವಿ ರಕ್ಷಣೆಗೋಸ್ಕರ. ಇದು ಸ್ಥೂಲವಾಗಿರುವಂತಹ ರಕ್ಷಣೆ. ಆದರೆ ಈ ಸ್ಥೂಲ ರಕ್ಷಣೆಯ ಜೊತೆಗೆ ಸೂಕ್ಷ್ಮವಾಗಿ ನಮ್ಮನ್ನು ನಾವು ಕೆಲವುದರಿಂದ ರಕ್ಷಿಸ್ಕೊಳ್ಬೇಕು. ಯಾವುದರಿಂದ ರಕ್ಷಣೆ ಬೇಕಂದರೆ ದುಶ್ಚಟ, ದುರ್ವ್ಯವಹಾರ, ದುರ್ವಿಚಾರ, ದುರಾಲೋಚನೆ, ದುಸ್ಸಂಗ, ದುರ್ನಡತೆ, ಇದೆಲ್ಲದರಿಂದ ನಮಗೆ ರಕ್ಷಣೆ ಬೇಕು. ದುಷ್ಕೃತ್ಯಗಳಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು. ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು? ನಮ್ಮನ್ನು ನಾವು ಸದ್ಗುಣಗಳಿಂದ, ಸದ್ವಿಚಾರಗಳಿಂದ, ಸನ್ನಡತೆಯಿಂದ, ಸತ್ಸಂಗದಿಂದ, ಸತ್ಕರ್ಮದಿಂದ ಬಂಧಿಸಿಕೊಂಡಾಗ ನಮಗೆ ಕೆಟ್ಟದರಿಂದ ರಕ್ಷಣೆ ಸಿಗ್ತದೆ. ಹಾಗಾದರೆ ಈ ಎಲ್ಲ ಗುಣಗಳನ್ನು ಶೃಂಗಾರ ಮಾಡಿಕೊಳ್ಳುವವರು ಯಾರಪ್ಪ? ಅದು ಚೈತನ್ಯ ಶಕ್ತಿ, ಆತ್ಮ. ಈ ಎಲ್ಲ ಕೆಟ್ಟದರಿಂದ ಆತ್ಮ ಸುರಕ್ಷಿತವಾಗಿರಬೇಕಂದ್ರೆ ಸದ್ಗುಣಗಳಿಂದ ನಮ್ಮನ್ನು ನಾವು, ಮೌಲ್ಯಗಳಿಂದ ನಮ್ಮನ್ನು ನಾವು ಶೃಂಗಾರ ಮಾಡಿಕೊಳ್ಬೇಕು. ಪ್ರತಿ ವರ್ಷ ರಕ್ಷಾಬಂಧನ ಬಂತಂದ ತಕ್ಷಣ ತಂಗಿಯರು ಅಣ್ಣಂದರಿಗೆ ರಾಖಿ ಕಟ್ತಾರೆ, ಅಣ್ಣನಿಗೆ ರಿಮೈಂಡ್ ಮಾಡಿಸ್ತಾರೆ, ಅಣ್ಣ ನೀನು ಸದಾಕಾಲಕ್ಕಾಗಿ ನನಗೆ ರಕ್ಷಣೆ ಕೊಡಬೇಕು ಅಂತ. ಹಾಗಾದರೆ ಒಡ ಹುಟ್ಟಿದ ಅಣ್ಣನೇ ಸದಾಕಾಲಕ್ಕಾಗಿ ತಂಗಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇದೆನಾ? ಸಾಧ್ಯ ಇಲ್ಲ. ಯಾಕೆ? ನೀವು ಹೇಳಿ. ನಿಮ್ಮ ಅಣ್ಣಂದ್ರೆಲ್ಲ ಒಂದು ಊರಿನಲ್ಲಿ, ನೀವು ತಂಗಿಯರೆಲ್ಲ ಇನ್ನೊಂದು ಊರಿನಲ್ಲಿ. ಒಡ ಹುಟ್ಟಿದ ಅಣ್ಣನೇ ಸದಾಕಾಲಕ್ಕಾಗಿ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಜಗತ್ತಿನಲ್ಲಿ ಮನುಷ್ಯರಿಗೆ ಸದಾಕಾಲದ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಮಗೆ ಸದಾಕಾಲದ ರಕ್ಷಣೆ ಯಾರಿಂದ ಸಿಗ್ತದೆ ಹೇಳಿ? ಯಾರಿಂದ ಸಿಗ್ತದೆ? ಸದಾಕಾಲದ ರಕ್ಷಣೆ ನಾವು ಆತ್ಮಗಳಿಗೆ ಪರಮಾತ್ಮನಿಂದ ಮಾತ್ರ ಸಿಗ್ತದೆ. ಯಾವಾಗ ನಾವು ನಮ್ಮನ್ನು ಪುಣ್ಯ ಕರ್ಮಗಳಿಗೆ ಬೈಂಡಿಂಗ್ ಮಾಡ್ಕೊಳ್ತೀವಿ, ಪುಣ್ಯ ಕರ್ಮಗಳನ್ನೇ ನಾನು ಮಾಡ್ತಾ ಹೋಗ್ತೀನಿ, ಸದ್ಗುಣಗಳನ್ನೇ ಧರಿಸ್ಕೊಳ್ತೀನಿ, ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಹೋಗ್ತೀವಿ, ಪುಣ್ಯದ ಖಾತೆಯನ್ನು ಜಮಾ ಮಾಡ್ಕೊಳ್ತೀವಿ, ಆವಾಗ ಪರಮಾತ್ಮನ ಶ್ರೀರಕ್ಷೆ ನಮಗೆ ಸಿಗ್ತದೆ. ಮಾಡಬಾರದ ಕೆಲಸ ಮಾಡಿ, ತಪ್ಪು ಮಾಡಿ, ಕೆಟ್ಟ ಕೆಲಸಗಳನ್ನು ಮಾಡಿ ಭಗವಂತ ನೀನು ನನಗೆ ರಕ್ಷಣೆ ಕೊಡು ಅಂದರೆ ಭಗವಂತನೂ ಹೆಲ್ಪ್ಲೆಸ್, ಅವನು ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ರಕ್ಷಣೆ ಬೇಕಾಗಿರುವಂಥದ್ದು ಆತ್ಮಜ್ಯೋತಿಗೆ ಪರಮಾತ್ಮನಿಂದ ರಕ್ಷಣೆ ಬೇಕಾಗಿರುವಂಥದ್ದು. ಇದು ರಕ್ಷಾಬಂಧನ ಹಬ್ಬದ ಆಧ್ಯಾತ್ಮಿಕವಾಗಿರುವಂತಹ ರಹಸ್ಯ. ಗಾಡ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಯಾರು ಸ್ವಯಂಗೆ ತಾವು ಹೆಲ್ಪ್ ಮಾಡ್ಕೊಳ್ತಾರೆ. ಹೆಲ್ಪ್ ಮಾಡ್ಕೊಳ್ಳೋದಂದರೆ ಅರ್ಥ ಏನಪ್ಪ ಅಂದರೆ ನಮ್ಮನ್ನು ನಾವು ಒಳ್ಳೆಯ ದಾರಿಯಲ್ಲಿ ನಡಿಬೇಕು. ನಮ್ಮಲ್ಲಿ ನಾವು ಮೌಲ್ಯಗಳನ್ನು, ಗುಣಗಳನ್ನು, ಪ್ರೀತಿ, ಸತ್ಯತೆ, ಪ್ರಾಮಾಣಿಕತೆ, ಆತ್ಮವಿಶ್ವಾಸ, ಈ ಗುಣಗಳನ್ನು ಧಾರಣೆ ಮಾಡಿಕೊಂಡಾಗ ಪರಮಾತ್ಮನೂ ನಮಗೆ ಸಹಯೋಗಿಯಾಗಿರ್ತಾನೆ. ಯಾವಾಗ ಬಾಡಿ ಕಾನ್ಷಿಯಸ್ನೆಸ್ಸಲ್ಲಿ ಬರ್ತೀವಿ ಆವಾಗ ದೇಹ ಪ್ರಜ್ಞೆಯಲ್ಲಿ ಬಂದಾಗ ದೇಹದ ಗುಣಗಳು ಇಮರ್ಜ್ ಆಗ್ತದೆ. ಒಡ ಹುಟ್ಟಿದ ಅಣ್ಣನೇ ಒಂದು ವೇಳೆ ತಂಗಿಯನ್ನು ಕಾಮುಕ ದೃಷ್ಟಿಯಿಂದ ನೋಡಿದರೆ ಅವ್ರು ನಮ್ಮ ಪಾಲಿಗೆ ಅಣ್ಣನೇ ಅಲ್ಲ. ಭಲೆ ಒಬ್ಬ ಕಟುಕ ಇರ್ಬೋದು, ಅವನು ಸಹೋದರಿ ಭಾವನೆಯಿಂದ ನೋಡಿದಾಗ ಅವರೇ ನಮ್ಮ ಪಾಲಿಗೆ ಸಹೋದರ ಆಗ್ತಾರೆ, ಅಣ್ಣ ಆಗ್ತಾರೆ. ಒಂದು ಮನೆಯಲ್ಲಿ ಒಬ್ಬ ಕಳ್ಳ ಬಂದುಬಿಡ್ತಾನೆ. ಆ ಮನೆಯಲ್ಲಿ ಒಬ್ಬರೇ ಮಹಿಳೆ ಇರ್ತಾಳೆ. ಕಳ್ಳ ಬಂದ ತಕ್ಷಣ ಆಕೆಗೆ ಗಾಬರಿಯಾಗಿಬಿಡ್ತದೆ, ಅಯ್ಯೋ ಕಳ್ಳ ಬಂದುಬಿಟ್ಟಿದ್ದಾನೆ ಅಂತ. ಆದರೂ ಸಹ ಆಕೆ ಧೈರ್ಯಗೆಡದೆ ಆತ್ಮವಿಶ್ವಾಸವನ್ನು ಜಾಗೃತಿ ಮಾಡಿಕೊಂಡು ಆ ಬಂದಿರುವಂತಹ ಕಳ್ಳನನ್ನು
ಆತ್ಮಿಕ ದೃಷ್ಟಿಯಿಂದ ನೋಡ್ತಾ, ಸಹೋದರ ಭಾವನೆಯಿಂದ ನೋಡ್ತಾಳೆ. ಬನ್ನಿ ಅಣ್ಣ, ಬನ್ನಿ ಅಣ್ಣೋರೇ ಕೂತ್ಕೊಳ್ಳಿ, ಬನ್ನಿ ಅಣ್ಣೋರೇ ಊಟ ಮಾಡಿ, ಆರಾಮಿದ್ದೀರಾ? ಈ ಬಾರಿ ಬಾರಿ ಅಣ್ಣೋರೇ ಅಣ್ಣೋರೇ ಅಣ್ಣೋರೇ, ಅಣ್ಣ ಅಣ್ಣ ಅನ್ನುವಂತಹ ಶಬ್ದವನ್ನು ಬಳಸುವಾಗ, ಪ್ರತಿ ಬಾರಿ ಆಕೆ ಆ ಶಬ್ದವನ್ನು ಬಳಸಿದಾಗೊಮ್ಮೆ ಆ ಬಂದಿರೋ ಕಳ್ಳತನ ಮಾಡಲಿಕ್ಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬಂದಿರುವಂತಹ ವ್ಯಕ್ತಿಗೆ ಮನಸ್ಸಿಗೆ ಏನೋ ಒಂಥರ ಕಷ್ಟ ಆಗ್ತಾ ಇರ್ತದೆ. ಸೊ ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಸಹೋದರ ಸಹೋದರಿ ಎನ್ನುವಂತಹ ಭಾವನೆ ಇದ್ದಾಗ, ಆತ್ಮಿಕ ದೃಷ್ಟಿಯಿಂದ ನಾವು ಪ್ರತಿಯೊಬ್ಬರನ್ನು ನೋಡಿದಾಗ ಅಲ್ಲಿ ನಮ್ಮದು ನಡೆಯುವಂತಹ ಎಂತಹ ಪರಿಸ್ಥಿತಿ ಇದ್ದರೂ ಸಹ ರಕ್ಷಣೆ ಸಿಗ್ತದೆ. ಯಾವಾಗ ದೇಹದ ಅಭಿಮಾನದಲ್ಲಿ ಬರ್ತೀವಿ ಆವಾಗ ದೇಹ ಕಾಣಿಸ್ತದೆ. ದೇಹದ ಸುಂದರತೆ, ದೇಹದ ಸೌಂದರ್ಯ, ವಯ್ಯಾರ, ವನಪು, ದೇಹವನ್ನು ನೋಡುವಾಗ ದೈಹಿಕ ದೃಷ್ಟಿಯಿಂದ ನೋಡಿದಾಗ ಕಾಮವಿಕಾರ ಬರ್ತದೆ. ಕಾಮವಿಕಾರ ಬಂತಂದರೆ ಕ್ರೋಧ, ಲೋಭ, ಅಹಂಕಾರ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಘರ್ಷಣೆಯಲ್ಲಿ ಒಳಗಾಗ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ತಪ್ಪು ವ್ಯವಹಾರವನ್ನು ಮಾಡ್ತಾ ಇದ್ದಾನೆ, ಕ್ರೋಧದಲ್ಲಿ ಬರ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಲೋಭಿಯಾಗಿದ್ದಾನೆ ಅಂದರೆ ಇದು ದೇಹದ ಅಭಿಮಾನದ ಗುಣಗಳು. ಯಾವಾಗ ನಾವು ಆತ್ಮ ಅಭಿಮಾನಿಯಾಗಿ ಆತ್ಮವನ್ನು ಒಳ್ಳೆಯದರಿಂದ ಶೃಂಗಾರ ಮಾಡ್ಕೊಳ್ತೀವಿ, ಆವಾಗ ನಮಗೆ ಕೆಟ್ಟದರಿಂದ ರಕ್ಷಣೆ ಸಿಗ್ತದೆ. ಒಳ್ಳೆಯದರಿಂದ ನಮ್ಮನ್ನು ನಾವು ಬಂಧಿಸ್ಕೊಳ್ಬೇಕು, ಆವಾಗ ನಮಗೆ ಕೆಟ್ಟದರಿಂದ ರಕ್ಷಣೆ ಸಿಗ್ತದೆ. ನೋಡಿ, ಒಂದು ಮನೆ ಬಹಳ ಸುಂದರವಾಗಿದೆ, ಹೊರಗಿನದ್ದು ನೋಡಲಿಕ್ಕೆ ಔಟ್ಲುಕ್ ಬಹಳ ಚಲೋ ಇದೆ, ಇಂಟೀರಿಯರ್ ಡೆಕೋರೇಷನ್ ಬಹಳ ಚಲೋ ಇದೆ, ಟೈಲ್ಸು, ಗ್ರಾನೈಟು, ಒಳಗಡೆ ವಾಲ್ಡ್ರೋಬ್ಸು, ಸೋಫಾ ಸೆಟ್ಟು ಭಾಳ ಚಂದ ಉಂಟು ಮನೆ ನೋಡಲಿಕ್ಕೆ. ಎಷ್ಟು ಚಂದ ಕಟ್ಟಿದಾರಲ್ಲ ಇದು ಮನೆಯನ್ನು, ವಾ ಎಷ್ಟು ಚಲೋ ಇದೆ ಇದು ಮನೆ ಅನ್ನೋ ಹಾಗೆ ಇದೆ. ಆದರೆ ಆ ಮನೆ ಕಟ್ಟಿದ ಒಂದೇ ತಿಂಗಳಲ್ಲಿ ಆ ಮನೆ ಬಿದ್ದು ಹೋಗ್ತದೆ. ಹಾಗಾದರೆ ಕಾರಣ ಏನು? ಅಷ್ಟು ಸುಂದರ ಇರುವಂತಹ ಮನೆ ಒಂದೇ ತಿಂಗಳಲ್ಲಿ ಬಿದ್ದು ಹೋಯ್ತಂತಂದರೆ ವಾಟ್ ಈಸ್ ದ ರೀಸನ್? ಏನು ಕಾರಣ? ಎಲ್ಲರೂ ಹೇಳ್ತಾರೆ ಫೌಂಡೇಶನ್. ಫೌಂಡೇಶನ್ ಗಟ್ಟಿ ಇಲ್ಲ ಅಂತಂದರೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೂ ಏನೂ ಪ್ರಯೋಜನ ಇಲ್ಲ. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಸಹ ಫೌಂಡೇಶನ್ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ. ಯಾವಾಗ ಈ ಹಬ್ಬಗಳನ್ನು ಆಚರಣೆ ಮಾಡುವಾಗ ಆಧ್ಯಾತ್ಮಿಕತೆಯ ಫೌಂಡೇಶನನ್ನು ಇಟ್ಕೊಂಡು ಹಬ್ಬ ಆಚರಣೆ ಮಾಡ್ತೀವಿ, ಸ್ಪಿರಿಚುಯಾಲಿಟಿ ನಮ್ಮ ಲೈಫಲ್ಲಿ ಬರ್ತದೆ, ಆವಾಗ ನಮ್ಮ ಜೀವನ ಭದ್ರವಾಗಿರುತ್ತದೆ. ಆವಾಗ ಸ್ವಯಂವನ್ನು ಪರಿಶೀಲನೆ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಆಂತರಿಕ ಶಕ್ತಿ ಜಾಗೃತ ಆಗ್ತದೆ. ಸ್ವಯಂವನ್ನು ಪರಿವರ್ಧನೆ ಅಂದರೆ ಪ್ರೋಗ್ರೆಸ್, ಪರಿವರ್ಧನೆಯ ಪಥದ ಹಾದಿಯಲ್ಲಿ ನಾವು ಸಾಗಿಸ್ಬೋದು. ಯಾವಾಗ ಈ ಒಂದು ರಕ್ಷಾಬಂಧನ ಹಬ್ಬಕ್ಕೆ ರಿಯಲ್ ಆಗಿರುವಂತಹ ಮಹತ್ವತೆ ಬರ್ತದಪ್ಪ ಅಂದರೆ, ನೋಡಿ, ತಂಗಿಯರು ಅಣ್ಣಂದರಿಗೆ ರಾಖಿ ಕಟ್ತಾರೆ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಾವು ಎಲ್ಲರಿಗೂ ರಾಖಿ ಕಟ್ತೀವಿ. ಯಾಕೆ ಎಲ್ರಿಗೂ ರಾಖಿ ಕಟ್ತೀವಿ ಅಂದರೆ, ಅಕ್ಕಂದ್ರಿಗಷ್ಟೇ ರಕ್ಷಣೆ ಅಲ್ಲ, ಅಣ್ಣಂದ್ರಿಗೆ ಹಾಗಾದರೆ ರಕ್ಷಣೆ ಬೇಡವಾ? ಎಲ್ರಿಗೂ ರಕ್ಷಣೆ ಬೇಕಲ್ವಾ? ಬರೀ 2 ರೂಪಾಯೋ 10 ರೂಪಾಯೋ ದಾರವನ್ನು ಕಟ್ಟಿದ ಮಾತ್ರಕ್ಕೆ ರಕ್ಷಣೆ ಸಿಗ್ತದೆ ಅಂತ ಅರ್ಥ ಅಲ್ಲ. ಯಾವಾಗ ನಾವು ಸ್ವಯಂವನ್ನು ಆತ್ಮ ಅಂತ ತಿಳ್ಕೊಂಡು ಎಲ್ಲರನ್ನ ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತೀವಿ, ಆವಾಗ ನಾವೆಲ್ಲ ಆತ್ಮಜ್ಯೋತಿಗಳಿಗೆ ಪರಮಾತ್ಮ ಒಬ್ಬನೇ ಅನ್ನುವಂತಹ ರಹಸ್ಯವನ್ನು ಅರಿತುಕೊಂಡಾಗ ಯಾರನ್ನು ನೋಡಿದಾಗಲೂ ಸಹೋದರತ್ವದ ಭಾವನೆ ಬರ್ತದೆ. ಇವ್ರು ನಮ್ಮ ಸಹೋದರ, ಇವ್ರು ನಮ್ಮ ಸಹೋದರಿ. ಬಸವಣ್ಣನವರು ಹೇಳ್ತಾ ಇದ್ರು, ಇವನಾರವ ಎಂದೆರಿಸದಿರಯ್ಯ, ಇವ ನಮ್ಮವ. ಹಾಗಾದರೆ ಬಸವಣ್ಣನವರು ಇವ ನಮ್ಮವ ಅಂತ ಹೇಳುವಾಗ ಯಾವ ಒಂದು ದೃಷ್ಟಿಕೋನ ಇಟ್ಕೊಂಡು ಹೇಳಿದರು? ಎಲ್ಲರನ್ನ ಯಾವ ದೃಷ್ಟಿಯಲ್ಲಿ ನೋಡಿದ್ರು ಅವರು? ಹಾಗಾದರೆ ಆತ್ಮಿಕ ದೃಷ್ಟಿಯಲ್ಲೇ ನೋಡಿದ್ರಲ್ವಾ? ಸ್ವಾಮಿ ವಿವೇಕಾನಂದರವರು ಚಿಕಾಗೋದಲ್ಲಿ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿದರು. ಗೊತ್ತಿಲ್ಲ, ಪರಿಚಯ ಇಲ್ಲ, ರಕ್ತ ಸಂಬಂಧಿಕರಲ್ಲ, ಆದರೂ ಅವರೆಲ್ಲರನ್ನ ನೋಡಿದಾಗ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಪ್ರಿಯ ಸಹೋದರ ಸಹೋದರಿಯರೇ ಅಂತ ಶಬ್ದವನ್ನು ಬಳಸ್ತಾರೆ ಅಂತಂದರೆ ಅವರ ಬಳಿ ಆ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇರುವ ಕಾರಣದಿಂದಲೇ ಅವರು ಆ ದೃಷ್ಟಿಕೋನದಿಂದ ನೋಡಿದರು. ನೋಡಿ, ಆತ್ಮನಿಗೆ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ವಯೋಭೇದ ಇಲ್ಲ, ಪ್ರಾಂತ್ಯ ಭೇದ ಇಲ್ಲ. ಅಡ್ಡನಾಮ ಹೇಳ್ಕೊಂಡ್ರೆ ಒಂದು ಜಾತಿ, ಉದ್ದನಾಮ ಹೇಳ್ಕೊಂಡ್ರೆ ಒಂದು ಜಾತಿ, ಜನಿವಾರ ಹಾಕ್ಕೊಂಡ್ರೆ ಒಂದು ಜಾತಿ, ಶಿವದಾರ ಹಾಕ್ಕೊಂಡ್ರೆ ಇನ್ನೊಂದು ಜಾತಿ. ದೇಹ ಮತ್ತು ದೇಹದ ಲಾಂಛನವನ್ನು ನೋಡಿ ಗುರುತಿಸ್ತೀವಿ ಇವರು ಈ ಜಾತಿಯವರು ಅಂತ.
ಒಳಗಿರುವ ಆತ್ಮಜ್ಯೋತಿಗೆ ಯಾವ ಜಾತಿ ಧರ್ಮ ಭೇದ ಭಾವವೂ ಇಲ್ಲ. ಆಗ ತಾನೇ ಹುಟ್ಟಿದಂತಹ ಒಂದು ಮಗುವನ್ನು ನಾವು ನಿಮ್ಮ ಕೈಗೆ ಕೊಟ್ಟು ಈ ಮಗು ಯಾವ ಜಾತಿಯದ್ದು ಅಂತ ಹೇಳಿದರೆ ಏನು ಹೇಳ್ತೀರಿ? ಹೇಳಲಿಕ್ಕಾಗೋದಿಲ್ಲ ಅಲ್ವಾ? ಆ ಮಗು ಯಾವ ಮನೆಯಲ್ಲಿ ಹುಟ್ಟಿದೆಯೋ, ಯಾವ ತಂದೆ ತಾಯಿಗೆ ಮಗುವಾಗಿ ಜನ್ಮ ತಗೊಂಡಿದೆಯೋ ಅದರದ ಆಧಾರದ ಮೇಲೆ ನಾವು ಜಾತೀಯತೆಯನ್ನು ನಿರ್ಣಯ ಮಾಡ್ತೀವಿ. ಹುಟ್ಟುವಾಗೆ ಮಕ್ಕಳಿಗೆ ಒಂದು ಬರ್ತ್ ಸರ್ಟಿಫಿಕೇಟು, ಇನ್ನೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಜಾತಿ ದೇಹಕ್ಕಿರುವುದೇ ಹೊರತು ಆತ್ಮನಿಗಲ್ಲ. ನಾವೆಲ್ಲ ಆತ್ಮಜ್ಯೋತಿಗಳಿಗೆ ತಂದೆ ಒಬ್ಬನೇ, ಅವನು ಪರಂಜ್ಯೋತಿ ಸ್ವರೂಪ ಪರಮಾತ್ಮ. ನಾವು ಒಬ್ಬ ತಂದೆಯ ಮಕ್ಕಳು, ಪರಸ್ಪರ ಸಹೋದರ ಸಹೋದರಿ ಎನ್ನುವಂತಹ ಭಾವನೆಯನ್ನು ಬೆಳೆಸಿಕೊಂಡಾಗ ಯೂನಿವರ್ಸಲ್ ಬ್ರಾದರ್ಹುಡ್, ವಿಶ್ವ ಭ್ರಾತೃತ್ವ ಬರ್ತದೆ. ವಸುದೈವ ಕುಟುಂಬಕಂ ಎನ್ನುವಂತಹ ಮಾತು ಸತ್ಯ ಅನ್ನುವುದಾದರೆ ಆ ಮಾತಿಗೆ ಹಿನ್ನೆಲೆಯಲ್ಲಿ ಸಪೋರ್ಟ್ ಮಾಡುವಂಥದ್ದು ರಕ್ಷಾಬಂಧನ ಹಬ್ಬ. ನಾವೆಲ್ಲ ಆತ್ಮಜ್ಯೋತಿಗಳು, ಒಬ್ಬ ಪರಮಾತ್ಮನ ಮಕ್ಕಳು, ಸಹೋದರ ಸಹೋದರಿಯರು ಎನ್ನುವಂತಹ ಭಾವನೆಯನ್ನು ಬೆಳೆಸಿಕೊಂಡು ಪ್ರತಿಯೊಬ್ಬರನ್ನ ಆ ದೃಷ್ಟಿಯಲ್ಲಿ ನೋಡಿದಾಗ ಯಾರು ಯಾರಿಗೆ ಹೊಡೆದಾಟ ಬಡದಾಟ ಮಾಡ್ತಾರೆ, ಯಾರು ಯಾರ ಜೊತೆಗೆ ಜಗಳ ಮಾಡ್ತಾರೆ, ಎಲ್ಲರೂ ನಮ್ಮವರೇ ಆಗಿದ್ದಾಗ. ಅದಕ್ಕೋಸ್ಕರ ರಕ್ಷಾಬಂಧನ ಈ ಹಬ್ಬವನ್ನು ನಾವು ಯಥಾರ್ಥವಾಗಿ ಅರ್ಥೈಸಿಕೊಂಡು ತಿಳಿದುಕೊಂಡು ಈ ಹಬ್ಬದ ಆಚರಣೆಯನ್ನು ಮಾಡೋಣ. ಪ್ರತಿಯೊಬ್ಬರನ್ನೂ ಆತ್ಮಿಕ ದೃಷ್ಟಿಯಲ್ಲಿ ನೋಡ್ತಾ ನಾವೆಲ್ಲರೂ ಒಬ್ಬ ಪರಮಾತ್ಮನ ಮಕ್ಕಳು, ಈ ವಿಶ್ವವೇ ಒಂದು ಕುಟುಂಬ, ನಾವೆಲ್ಲ ಪರಸ್ಪರ ಸಹೋದರ ಸಹೋದರಿಯರು ಅನ್ನುವಂತಹ ಭಾವನೆಯನ್ನು ಬೆಳೆಸಿಕೊಂಡು ರಾಖಿ ಕಟ್ಕೊಳ್ಳೋಣ. ಆವಾಗ ಪರಮಾತ್ಮನ ಶ್ರೀರಕ್ಷೆ ಸಿಗ್ತದೆ. ಇವತ್ತಿನಿಂದ ನಮ್ಮಲ್ಲಿ ಒಂದು ಪರಿವರ್ತನೆ ತಂದುಕೊಳ್ಳೋಣ. ಹಬ್ಬವನ್ನು ಆಚರಣೆ ಮಾಡುವಾಗ, ರಾಖಿಯನ್ನು ಕಟ್ಕೊಳ್ಳುವಾಗ ಒಂದು ದೃಢ ಸಂಕಲ್ಪ ಮಾಡೋಣ. ನನ್ನಲ್ಲಿರುವ ಯಾವುದಾದರೂ ಒಂದು ಅವಗುಣವನ್ನು, ದುರ್ಬಲತೆಯನ್ನು ಇವತ್ತು ನಾನು ಬಿಟ್ಬಿಡ್ತೀನಿ. ಒಂದು ಒಳ್ಳೆಯ ಸದ್ಗುಣವನ್ನು, ಒಂದು ಒಳ್ಳೆಯತನವನ್ನು ನನ್ನ ಜೀವನದಲ್ಲಿ ನಾನು ಧಾರಣೆ ಮಾಡ್ತೀನಿ ಅನ್ನುವಂತಹ ದೃಢತೆಯನ್ನು ನಮ್ಮಲ್ಲಿ ನಾವು ಬೆಳೆಸ್ಕೊಳ್ಳೋಣ. ಓಂ ಶಾಂತಿ. ನಮಸ್ಕಾರ.